ಬಿದಿರುಗುಪ್ಪೆ ಮಿಡ್ಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದೆ. 1965, 66, 67ನೇ ಇಸ್ವಿನಲ್ಲಿ ಬಿದಿರುಗುಪ್ಪೆ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ದೆ. ನಮ್ಗೆ ಒಬ್ಬ ಹೆಡ್ ಮಾಸ್ಟರ್ ಇದ್ದರು, ಎಂ ಕೃಷ್ಣಪ್ಪನವರು ಅಂತ. ಅವರು ಪಾಠ ಚೆನ್ನಾಗಿ ಮಾಡೋರು, ಪಾಠ ಅರ್ಥ ಆಗೋ ರೀತಿಯಲ್ಲಿ ಪಾಠ ಮಾಡೋರು. ಸರಿ, ಈ ಪಾಠದ ಜೊತೆಗೆ ಕೆಲವು ಖಾತೆಗಳು, ಉಪಖಾತೆಗಳು, ಒಗಟುಗಳು, ಗಾದೆಗಳು ಇವೆಲ್ಲ ಹೇಳ್ತಾಯಿದ್ರು. ಒಂದು ದಿವಸ ಕ್ಲಾಸಲ್ಲೇ ಸೋಕ್ರಟೀಸ್, ಸಿದ್ಧಾರ್ಥ ಅಂಡ್ ಬಿಕೇಮ್ಸ್ ಬುದ್ಧ ಎಂಬತಕ್ಕಂಥ ಪಾಠ ಮಾಡ್ತಾಯಿದ್ರು. ಆ ಪಾಠದಲ್ಲಿ ಏನಿದೆ, ಆ ಪಾಠದಲ್ಲಿ ಬುದ್ಧನ ಜೀವನ ಚರಿತ್ರೆ ಇದೆ. ಜೀವನ ಚರಿತ್ರೆ ಎಲ್ಲ ಹೇಳ್ತಾ ಬಂದರು. ಆಮೇಲೆ ಬುದ್ಧನ ತತ್ವಗಳಿದೆ. ಎಲ್ಲರಿಗೆ ಕಡೆ ಸ್ವಲ್ಪ ನೋಡ್ರ, ಬುದ್ಧನ ತತ್ವಗಳು ಹೀಗಿವೆ. ಏನಿದೆ? ಬುದ್ಧನ ತತ್ವಗಳು ಹೀಗಿದೆ. ಇನ್ನು ಮೇಲೆ ನೀವು ಯಾರೂ ಕ್ಲಾಸಲ್ಲಿ ಪ್ರಾಣಿ ಹಿಂಸೆ ಮಾಡಬಾರದು, ಪ್ರಾಣಿಗಳಿಗೆ ಕೊಲೆ ಮಾಡಬಾರ್ದು, ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು, ನೋವು ಕೊಡಬಾರ್ದು. ಅವು ಸಹ ನಮ್ಮಂಥ ಜೀವಿಗಳು, ಅವುಗಳನ್ನು ಪೋಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಬಂದರು. ಆಮೇಲೆ ಮಾಂಸ ಯಾರು ತಿನ್ನಬೇಡ್ರಿ, ಆದರೆ ನಾನೇ ತಿಂತಾ ಇದ್ದೀನಲ್ಲವರು ಅಂದ್ಬಿಟ್ಟು ಮಾಸ್ಟ್ರು. ಇನ್ನು ಮೇಲಾದರೂ ಮಾಂಸ ತಿನ್ನಬೇಡ್ರಿ ಯಾರು ಅಂತ ಹೇಳ್ತಾಯಿದ್ರು ಮಾಸ್ಟ್ರು. ಆಮೇಲೆ ಶುರು ಮಾಡಿದ್ರು ಕತೆ ಮಾಸ್ಟ್ರು ಕ್ಲಾಸಲ್ಲಿ. ಅರಬ್ಬಿ ದೇಶದಲ್ಲಿ ಒಬ್ಬ ದೊರೆ ಇದ್ದ. ಆ ದೊರೆ ಹೆಸರು ಅಮೀರ್ ಎಂಬತಕ್ಕಂಥ ದೊರೆ. ಆ ದೊರೆ ದಕ್ಷತೆಯಿಂದ ರಾಜ್ಯಭಾರ ಮಾಡ್ತಾ ಇದ್ದ. ಪ್ರಜೆಗಳ ಕ್ಷೇಮವೇ ನನ್ನ ಕ್ಷೇಮ ಎಂದು ಅರ್ಥಕೊಂಡಿದ್ದ. ಸರಿ, ಈ ಅಮೀರ್ ದೊರೆ ಕೆಲವು ಮೂಕು ಪ್ರಾಣಿಗಳು ಸಾಕೊಂಡಿದ್ದ. ಮೂಕು ಪ್ರಾಣಿಗಳು ಯಾವ ಮೂಕು ಪ್ರಾಣಿಗಳು ಅಂದರೆ ಆನೆಗಳು, ಒಂಟೆಗಳು, ಕತ್ತೆಗಳು, ಕುದುರೆಗಳು, ಇವಂಥ ಮೂಕು ಪ್ರಾಣಿಗಳು ಸಾಕೊಂಡಿದ್ದ. ಅವನು ಪ್ರತಿದಿನ ಆ ಮೂಕು ಪ್ರಾಣಿಗಳ ಬಳಿ ಹೋಗಿ ಆ ಸೇಫರ್ ಜೊತೆಯಲ್ಲಿ ಪ್ರತಿದಿನ ಅವುಗಳಿಗೆ ನೀರು, ಆಹಾರ, ಅವುಗಳನ್ನ ಪೋಷಣೆ ಮಾಡಬೇಕು. ಅವ್ರಿಗೆಲ್ಲ ಹೇಳ್ತಾ ಇದ್ದ, ಅವುಗಳನ್ನ ಪೋಷಣೆ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅವು ನಾವು ಸಹ ನಮ್ಮಂಥ ಜೀವಿಗಳು, ಅವುಗಳಿಗೆ ಹಿಂಸೆ ಕೊಡಬಾರದು ಅಂತ ಹೇಳ್ತಾ ಇದ್ದ ಆತ್ಮಕೂಲ. ಈಗ ಈ ಮೂಕ ಪ್ರಾಣಿಗಳು ಏನಕ್ಕೆ ಸಾಕೊಂಡಿದ್ದ? ಯುದ್ಧ ಕಾಲದಲ್ಲಿ ಸಹಾಯ ಆಗ್ತದೆ ಅಂತ ಸಾಕೊಂಡಿದ್ದ. ಒಂದು ದಿವಸ ಏನಾಗೋಯ್ತು, ಈ ಅಮೀರ್ ದೊರೆ ಹೆಂಡತಿ ಮೇಲೆ ಮುನ್ಸ್ಕೊಂಡು ಗುಡ್ಡುಗಾಡು ಪ್ರದೇಶ ಸೇರ್ಬಿಡ್ತಾನೆ. ಅಮೀರ್ ದೊರೆ ಹೆಂಡತಿ ಮೇಲೆ ಮುನ್ಸ್ಕೊಂಡು ಗುಡ್ಡುಗಾಡು ಪ್ರದೇಶ ಸೇರ್ಬಿಡ್ತಾನೆ. ಸರಿ, ಅಮೀರ್ ದೊರೆ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಈ ಗುಡ್ಡುಗಾಡು ಪ್ರದೇಶಕ್ಕೆ ಸೈನಿಕರೆಲ್ಲ ಹೋಗ್ತಾರೆ, ಹುಡ್ಕಾಡ್ತಾರೆ. ಒಂದು ವಾರ ಆದ್ರೂ ಅಮೀರ್ ದೊರೆ ಸುಳಿವೇ ಸಿಗಲಿಲ್ಲ. ಮತ್ತೊಂದು ದಿವಸ ಏನು ಮಾಡ್ತಾರೆ, ಸೈನಿಕರು, ಪ್ರಜೆಗಳು ಹಾಗೂ ಎಲ್ಲ ಮೂಕು ಪ್ರಾಣಿಗಳು ಹುಡುಕಕ್ಕೆ ಶುರು ಮಾಡ್ತಾರೆ. ಎಲ್ಲ ಮಿಕ್ಸಿಂಗ್ನಲ್ಲಿ, ಮೂಕು ಪ್ರಾಣಿಗಳು ಮಿಕ್ಸಿಂಗ್ನಲ್ಲಿ ಹೋಗ್ತವೆ ಗುಡ್ಡುಗಾಡು ಪ್ರದೇಶಕ್ಕೆ. ಸರಿ, ಈ ಮೂಲೆಗೊಂದಷ್ಟು ಆ ಮೂಲೆಗೊಂದಷ್ಟು ಪ್ರಾಣಿಗಳು ಹೋಗ್ತವೆ. ಒಂದು ಮೂಲೆಯಲ್ಲಿ ಒಂದು ಕತ್ತೆ ಕೂಗ್ತದೆ. ಒಂದು ಮೂಲೆಯಲ್ಲಿ ಒಂದು ಕತ್ತೆ ಕೂಗೋ ಹೊತ್ತಿಗೆ ನಾನಾ ದಿಕ್ಕುಗಳಲ್ಲಿರ್ತಕ್ಕಂಥ ಎಲ್ಲ ಕತ್ತೆಗಳು ಒಂದೇ ಸಮನಾಗಿ ಕೂಗ್ತವೆ. ಕತ್ತೆಗಳು ಯಾವ ರೀತಿ ಕೂಗ್ತವೆ? ಆ ಅಮೀರ್ ದೊರೆ ಹೆಸರಿಕ್ಕಿ ಕೂಗ್ತವೆ. ಯಾವ ರೀತಿ? ಅರೆ ಅಮೀರ್, ಅರೆ ಅಮೀರ್. ಈ ರೀತಿಯಾಗಿ ಕೂಗೋ ಹೊತ್ತಿಗೆ ಆ ಅಮೀರ್ ದೊರೆ ಎಲ್ಲಿ ಅಡಗಿದ್ನೋ ಆ ಮೂಕು ಪ್ರಾಣಿಗಳ ಮುಖ ನೋಡಿ ವಾಪಸ್ಸು ಬಂದೇ ಬಿಡ್ತಾನೆ.